ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಕಾರಿನಲ್ಲಿ ನಾಡ ಬಾಂಬ್ ಸ್ಫೋಟಿಸಿಕೊಂಡು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಭೀಕರ ಘಟನೆ ಒಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದಿರತಕ್ಕಂಥದ್ದು. ಇಂದು ಮಧ್ಯಾಹ್ನ ನಡೆದಿದ್ದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮೂಲದ 30 ವರ್ಷದ ನಾಗೇಂದ್ರ ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಇನ್ನು ಈ ದುರಂತದಲ್ಲಿ ಅಪಹರಣಕ್ಕೊಳಗಾಗಿದ್ದ ಯುವತಿ ಹಾಗೂ ಕಾರು ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ತುಮಕೂರು ಎಸ್ಪಿ ವೆಂಕಟ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ವೇಳೆ ಮತ್ತೊಂದು ಜೀವಂತ ಬಾಂಬ್ ಪತ್ತೆಯಾಗಿದೆ. ರಮ್ಯಾ ಹಾಗೂ ನಾಗೇಂದ್ರ ಇಬ್ಬರು ಅಂಕೋಲ ಮೂಲದವರು. ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ರಮ್ಯಾ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾಗೇಂದ್ರ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ರು. ಇಬ್ಬರು ಕಳೆದ 8 ವರ್ಷದಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದರೆ ಮದುವೆ ವಿಚಾರವಾಗಿ ಇಬ್ಬರು ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು. ರಮ್ಯಾ ಮದುವೆಗೆ ನಿರಾಕರಿಸಿದ್ಲು. ಇದರಿಂದ ಕೋಪಗೊಂಡ ನಾಗೇಂದ್ರ ತಾನೇ ಒಂದು ಬಾಡಿಗೆ ಕಾರನ್ನು ಬುಕ್ ಮಾಡಿಕೊಂಡು ರಮ್ಯಾ ತಂಗಿದ್ದ ಬೆಂಗಳೂರಿನ PG ಬಳಿ ತೆರಳಿ ಆಕೆಯನ್ನು ಬಲವಂತವಾಗಿ ಅಪಹರಿಸಿದ್ದಾನೆ. ಸಿಗ್ತಾ ಇದೆ ಅಲ್ಲಿ ನಾಡ ಬಾಂಬ್ ಏನು ಸ್ಫೋಟಿಸಿಕೊಂಡು ಯುವಕ ಬಲಿಯಾಗಿದ್ದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ. ಒಂದು ಪ್ರೀತಿ ವಿಚಾರಕ್ಕೆ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಇಬ್ಬರು ಪ್ರೀತಿ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಹುಡುಗ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ತದನಂತರ ಕಾರಿನಲ್ಲಿ ಸ್ಫೋಟ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ತುಮಕೂರಿನಲ್ಲಿ ನಡೆದಿರತಕ್ಕಂಥದ್ದು. ಈ ಕಾರಿನಲ್ಲಿ ನಾಡ ಬಾಂಬ್ ಸ್ಫೋಟಿಸಿಕೊಂಡು ಯುವಕ ಆತ್ಮಹತ್ಯೆ ಏನು ಮಾಡ್ಕೊಂಡಿದ್ದ, ಆ ಘಟನೆಗೆ ತುಮಕೂರು ಜಿಲ್ಲೆಯಲ್ಲಿ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿ ರಾಷ್ಟ್ರೀಯ ಹೆದ್ದಾರಿ 48 ಅಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮೂಲದ 30 ವರ್ಷದ ನಾಗೇಂದ್ರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಯುವಕ. ಈ ಪ್ರೀತಿ ವಿಚಾರಕ್ಕಾಗಿರ್ತಕ್ಕಂಥದ್ದು. ಇಬ್ಬರು ಕೂಡ 7ರಿಂದ 8 ವರ್ಷದ ಪ್ರೀತಿ ಆಗಿತ್ತಂತೆ. ಹುಡುಗಿ ಮದುವೆಗೆ ನಿರಾಕರಿಸಿದ್ಲು. ಈ ಕಾರಣದಿಂದ ಹುಡುಗ ಒಂದು ಕಾರನ್ನು ಬುಕ್ ಮಾಡಿದ್ದಾನೆ. ಕಾರ್ ಬುಕ್ ಮಾಡಿ ಆಕೆ ಬಳಿ ಹೋಗಿ ಆಕೆಯನ್ನು ಕರೆದುಕೊಂಡು ಈ ಒಂದು ಸ್ಫೋಟದ ಪ್ಲಾನ್ ಮಾಡಿದ್ದ ಅಂತ ಹೇಳಿ. ಅಂದರೆ ಆಕೆ ಕಾರಿನಲ್ಲಿದ್ದಾಗ ಮದುವೆಯ ಪ್ರಸ್ತಾಪ ಆಗಿದೆ. ಮದುವೆ ಪ್ರಸ್ತಾಪ ಆದಾಗ ಆಕೆ ನಿರಾಕರಿಸಿದ್ದಾಳೆ ಹುಡುಗಿ. ಈ ಸಂಬಂಧ ಆಕೆಗೂ ಕೂಡ ಚಾಕುವಿನಿಂದ ಇರಿದಿರ್ತಕ್ಕಂಥ ಘಟನೆ ನಡೆದಿದೆ. ಸದ್ಯ ಅದೃಷ್ಟವಶಾತ್ ಆ ಹುಡುಗಿ ಪಾರಾಗಿದ್ದಾಳೆ. ಅಂದರೆ ಚಾಕುವಿನಿಂದ ಇರ್ತಕ್ಕ ಒಳಗಾದ ತಕ್ಷಣ ಕಾರಿನಿಂದ ಆಚೆ ಬಂದಿದ್ದಾಳೆ ಅನಿಸುತ್ತೆ. ಅವಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಆಕೆಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಹುಡುಗಿಯು ಕೂಡ ಹೇಳಿಕೆ ಕೊಟ್ಟಿದ್ದಾಳೆ ಈ ಕುರಿತಂತೆ. ಇಬ್ಬರ ನಡುವೆ 7ರಿಂದ 8 ವರ್ಷದ ಪ್ರೀತಿ ಇತ್ತು. ಇವಳು ಏನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಹುಡುಗಿ ಕೆಲಸ ಮಾಡ್ತಿದ್ಲು ಬೆಂಗಳೂರಿನಲ್ಲಿ. ಹುಡುಗ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ 7ರಿಂದ 8 ವರ್ಷದ ಪ್ರೀತಿ ಇರುವ ಕಾರಣ ಆತ ಮದುವೆಗೆ ಪ್ರಸ್ತಾಪವನ್ನು ಇಟ್ಟಿದ್ದಾನೆ. ಆಕೆ ನಿರಾಕರಿಸಿದ್ದಾಳೆ. ಈ ಕಾರಣಕ್ಕೆ ಈ ಒಂದು ಪ್ಲಾನ್ ಮಾಡಿದ್ದ, ಕಿಡ್ನ್ಯಾಪ್ ಮಾಡಿ ಆಕೆಯನ್ನು ಕೊಲೆ ಮಾಡಿ ಆತನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ಲ್ಯಾನ್ ಮಾಡಿದ್ದ ಅನ್ನುವಂತಹ ಪ್ರಾಥಮಿಕ ವರದಿಯ ಮೂಲಕ ತಿಳಿದು ಬಂದಿತ್ತು. ಅದು ಇವಾಗ ಖಚಿತ ಕೂಡ ಅದೇ ಆಗಿದೆ ಅನ್ನುವಂಥದ್ದು. ಅಂದರೆ ಇದೇ ಪ್ಲ್ಯಾನ್ ಆಗಿತ್ತು ಅನ್ನುವಂಥದ್ದು. ನೋಡಿ, ಈತ ಡೆತ್ ಆದ ಇವನ ಪ್ರೀತಿಗೆ ಒಬ್ಬ ಕಾರ್ ಚಾಲಕನ ಕಾರು ಅಲ್ಲಿ ಸುಟ್ಟು ಭಸ್ಮ ಆಗಿರತಕ್ಕಂಥದ್ದು. ಪಾಪ ರೀ, ಕ್ಯಾಬ್ ಬುಕ್ ಮಾಡಿದ್ದಾರೆ. ಇವರು ಸಾಯೋದಾದರೆ ಮತ್ತೊಬ್ಬರ ಜೀವನ ಯಾಕೆ ಹಾಳು ಮಾಡಬೇಕು ಅನ್ನುವಂಥದ್ದು. ಆ ಕಾರು ಕ್ಯಾಬ್ ಚಾಲಕದು. ಪಾಪ ಅವ್ರು ಏನೋ ಸಾಲ ಗೀಲ ಹಾಕೊಂಡು ಲೋನ್ ಹಾಕೊಂಡು ತಗೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ ಕಾರನ್ನು ಬುಕ್ ಮಾಡ್ಕೊಂಡು ನಿಮ್ಮ ವೈಯಕ್ತಿಕ ವಿಚಾರಗಳಿಗೋಸ್ಕರ ಮತ್ತೊಬ್ಬರ ಜೀವನ ಹಾಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಆತ ಏನೋ ಸ್ಫೋಟ ಮಾಡ್ಕೊಂಡು ಸತ್ತೋದ. ಬಟ್ ಆ ಕಾರಿನ ಕತೆ ಏನು, ಆ ಕಾರ್ ಚಾಲಕನ ಕತೆ ಏನು? ಈ ಥರದ ಘಟನೆಗಳು ನೋಡಿದಾಗ ಎಂತೆಂಥವ್ರು ಇರ್ತಾರೆ ಸಮಾಜದಲ್ಲಿ ಅನಿಸ್ಬಿಡುತ್ತೆ. ಅವರು ಸಾಯೋದಲ್ಲದೆ ಅವರ ಜೊತೆ ಮತ್ತೊಬ್ಬರ ಜೀವನವನ್ನು ಹಾಳು ಮಾಡಿ ಹೋಗ್ತಾರೆ. ಅಲ್ಲಾಗಿರ್ತಕ್ಕಂಥದ್ದು ಅದೇ. ನೋಡಿ, ಇವರ ಪ್ರೀತಿ ವಿಚಾರ ಬೇರೆ ರೀತಿ ಬಗೆಹರಿಸ್ಕೊಂಡ್ರೆ ಆಗ್ತಿತ್ತೇನೋ. ಬಟ್ ಯಾರ್ದೋ ಬಾಡಿಗೆ ಕಾರು ಬುಕ್ ಮಾಡಿ ಒಳಗಡೆ ನಾಡ ಬಾಂಬು, ಈ ಪೆಟ್ರೋಲ್ ಬಾಂಬ್ಗಳನ್ನು ಇಟ್ಕೊಂಡು ಸ್ಫೋಟಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಮತ್ತೊಬ್ಬರ ಜೀವನವನ್ನು ಹಾಳು ಮಾಡಿ ಅವನು ಕೂಡ ಜೀವಂತ ದಹನ ಆಗಿರ್ತಕ್ಕಂಥದ್ದು. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇರ್ತೀರಿ, ಯಾವ ತೀವ್ರತೆಯಲ್ಲಿ ಅದು ಆಗಿದೆ ಅಂತ ಹೇಳಿ. ಇದರ ಬಗ್ಗೆ ನನ್ನ ಪ್ರತಿನಿಧಿ
ನಿಸರ್ಗ ಅವರು ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಿಸರ್ಗ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ? ನಾಡ ಬಾಂಬು ಸ್ಫೋಟಿಸಿಕೊಂಡು ಜೀವಂತ ದಹನ ಆಗಿರ್ತಕ್ಕಂಥದ್ದು ವ್ಯಕ್ತಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ನಿಸರ್ಗ? ಮಹದೇವ್, ಏನು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಅನ್ನುವಂಥವ್ರು ಏನು ಸಜೀವ ದಹನವನ್ನು ಆಗಿದ್ದಾರೆ. ಇದರ ನಡುವೆಯಲ್ಲಿ ರಮ್ಯಾ ಅನ್ನುವಂಥವ್ರು ಬಚಾವಾಗಿದ್ದಾರೆ. ಏನು ಈ ನಾಗೇಂದ್ರ ಹಾಗೂ ರಮ್ಯಾ ಅವರು ಕಳೆದ 2 ವರ್ಷಗಳಿಂದ ಪ್ರೀತಿಯಲ್ಲಿ ಇರ್ತಾರೆ. ಪ್ರೀತಿ ಮದುವೆ ವಿಚಾರಕ್ಕೆ ತಿರುಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮದುವೆ ಆಗೋದಿಕ್ಕೆ ಏನು ರಮ್ಯಾ ಎಲ್ಲೋ ಒಂದ್ ಕಡೆ ತಿರಸ್ಕರಿಸಿದ್ದು ಅನ್ನುವಂಥದ್ದು ಬಂದಾಗ ಆಕೆಯ ಮೇಲೆ ಒಂದು ಕೋಪವನ್ನ ಆತ ಇಟ್ಕೊಂಡಿರ್ತಾನೆ. ಅದಾದ ನಂತರದಲ್ಲಿ ಏನು ರಮ್ಯಾ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಈಗ ಏನು ರಜದ ಹಿನ್ನೆಲೆಯಲ್ಲಿ ಆಕೆ ಮನೆಯಲ್ಲಿ ಇರ್ತಾಳೆ. ಆ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಕೆ ಜೊತೆ ಫ್ರೆಂಡ್ ಕೂಡ ಅವ್ರ ಜೊತೆ ಇರುವಂತ ಸಂದರ್ಭದಲ್ಲಿ ಬೆಳಗ್ಗೆ ಆಕೆಯನ್ನ ಏನು ಬಲವಂತವಾಗಿ ಕಿಡ್ನಾಪ್ ಅನ್ನ ಮಾಡುವಂತಹ ಕೆಲಸಕ್ಕೆ ಏನು ನಾಗೇಂದ್ರ ಮುಂದಾದ ಸಂದರ್ಭದಲ್ಲಿ ಅಲ್ಲಿಂದ ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ತುಮಕೂರಿಗೆ ಹೋಗುವಂತ ಸಂದರ್ಭದಲ್ಲಿ ಶಿರಾ ಹತ್ತಿರ ಸಮೀಪದಲ್ಲಿ ಏನು ಈ ಒಂದು ಅವಘಡವನ್ನ ಮಾಡ್ತಾನೆ. ಏನು ಅಲ್ಲಿ ಹೋಗುವಂತ ದಾರಿ ಮಧ್ಯದಲ್ಲಿ ರಮ್ಯಾ ಅವರ ತಲೆಗೆ ಚಾಕುವಿನಿಂದ ಇರುವಂತಹ ಕೆಲಸವನ್ನ ಆತ ಮಾಡ್ತಾನೆ. ಅದಾದ ನಂತರದಲ್ಲಿ ಅವನು ಜೊತೆಯಲ್ಲಿದ್ದಂತಹ ಬಾಂಬ್ ಅನ್ನ ಸಿಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾನೆ. ಯಾವಾಗ ಮದುವೆಗೆ ಈಕೆ ತಿರಸ್ಕರಿಸಿದ್ಲು, ಈತನ ಆಕ್ರೋಶ ಹೆಚ್ಚಾಗಿದ್ದು ಈ ಆಕ್ರೋಶವೇ ಈ ಆಕೆಯನ್ನ ಕೊಲೆ ಮಾಡುವಂತಹ ಸಂಚಿಗೆ ಈತ ಮುಂದಾದ ಅನ್ನುವಂಥದ್ದು ಈಗ ಕಂಡುಬರ್ತಾ ಇರುವಂತದ್ದು. ಇನ್ನು ಈ ಒಂದು ಬಾಡಿಗೆ ಕಾರಿನ ಓನರ್ ಆದಂತಹ ಪ್ರವೀಣ್ ಏನಿದ್ದಾರೆ, ಇವರು ಈಗ ಮಾಧ್ಯಮದ ಮೂಲಕ ತಿಳಿಸ್ತಾ ಇರುವಂತದ್ದು ಆತ ಇದರ ಕುರಿತು ಏನು ಮಾಹಿತಿಯನ್ನ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದಾಗಿರ್ಬೋದು. ಏನು ರಮ್ಯಾ ಕೂಡ ಆ ಒಂದು ಅವಘಡದಿಂದ ಹೊರಗೆ ಬರೋದಕ್ಕೆ ಒಂದು ರೀತಿಯ ಸಹಾಯವನ್ನು ಕೂಡ ಮಾಡಿರುವಂತದ್ದು ಈಗ ಪ್ರಾಥಮಿಕ ಹಂತದಲ್ಲಿ ತಿಳಿದು ಬಂದಿರುವಂತದ್ದು. ಇದ್ರ ಕುರಿತು ಹೆಚ್ಚಿನದಾಗಿ ಪೊಲೀಸರು ಕೂಡ ತನಿಖೆಯನ್ನ ಮತ್ತು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಏನು ಆಕೆಯನ್ನ ಕಿಡ್ನಾಪ್ ಮಾಡಿದ್ದ ನಾಗೇಂದ್ರನ ಕುರಿತು ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ FIR ದಾಖಲಾಗಿದ್ದು, ಇದರ ಕುರಿತು ಸಿದ್ದಾಪುರ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮಹದೇವ್, ಎಸ್, ಥ್ಯಾಂಕ್ ಯು ನಿಸರ್ಗ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನೀವು ನೋಡಿ ಎಂತೆಂಥ ಅವ್ರು ಇರ್ತಾರ್ರಿ, ಪ್ರೀತಿ ಬೇರೆ ರೀತಿ ಬಗೆಹರಿಸ್ಕೊಳ್ಬೋದು. ಪಾಪ ನನಗೆ ಅವರು ಈ ಜೀವಂತ ದಹನ ಏನಾಗಿದ್ದಾರೆ ಅದಕ್ಕೆ ಬಹಳ ವಿಷಾದ ಇದೆ. ಬಟ್ ಮತ್ತೊಬ್ಬರ ಜೀವನವನ್ನು ಹಾಳು ಮಾಡೋದಿದೆಯಲ್ಲ, ಅದು ಕೂಡ ಭಾಳ ಇದು ಆಗುತ್ತೆ. ಮತ್ತೊಬ್ಬರ ಕಾರನ್ನು ಬುಕ್ ಮಾಡಿ ಅವರ ಕಾರಲ್ಲಿ ಸೂಸೈಡ್ ಮಾಡ್ಕೊಳ್ಳೋದಿದೆಯಲ್ಲ, ಮತ್ತೊಬ್ಬರ ಜೀವನಕ್ಕೂ ಹೊಡೆತ ಬೀಳೋದಿದೆಯಲ್ಲ, ಅದು ಭಾಳ ಮತ್ತೊಬ್ಬರ ಜೀವನಕ್ಕೆ ಕಷ್ಟ ಕೊಟ್ಟಂತಾಗುತ್ತೆ. ಸೊ ಈ ಪ್ರಕರಣ ಇವಾಗ ಸದ್ಯಕ್ಕೆ ನೋಡಿ, ಲವ್ ಮ್ಯಾಟ್ರು, ಮದುವೆಗೆ ಒಪ್ಪಲಿಲ್ಲ ಹುಡುಗಿ, ಅದು ಆತನನ್ನೇ ಜೀವಂತ ದಹನ ಮಾಡುವ ಮಟ್ಟಿಗೆ ಹೋಯ್ತು. ಈ ಪ್ರೀತಿ ಪ್ರೇಮಗಳಿದಾವಲ್ಲ, ತಮ್ಮ ಜೀವವನ್ನು ಲೆಕ್ಕಿಸೋದಿಲ್ಲ ಅವರು ಬದುಕಿದ್ರೆ ಅಥವಾ ಮತ್ತೊಂದು ಪ್ರೀತಿ ಅವರಿಗೆ ಸಿಗಬಹುದು, ಅಥವಾ ಆ ಕ್ಷಣಕ್ಕೆ ಅವ್ರು ಏನು ವಿಚಾರ ಮಾಡ್ತಾರೆ ಅನ್ನುವಂಥದ್ದು ಭಾಳ ವಿಚಿತ್ರವಾದ ಸಂಗತಿಗಳು. ಯಾಕಂತ ಹೇಳಿದ್ರೆ, ಜನ್ಮ ಕೊಟ್ಟಂಥ ತಂದೆ ತಾಯಿ ಅವರ ಫ್ಯಾಮಿಲಿಯನ್ನು ಬಿಟ್ಟು ಬರೀ ಅವರ ಬಗ್ಗೆ ವಿಚಾರ ಮಾಡ್ತಾರಲ್ಲ, ಅದು ಭಾಳ ವಿಚಿತ್ರವಾದ ಸಂಗತಿ. ಅದು ವಿಪರ್ಯಾಸವೂ ಕೂಡ ಹೌದು. ಪ್ರೀತಿ ಇರುತ್ತೆ, ಬಟ್ ಈ ರೀತಿಯ ಮಾಡಿಕೊಂಡಾಗ ಯಾರಿಗೂ ಕೂಡ ಯೂಸ್ ಆಗೋದಿಲ್ಲ ಈ ರೀತಿ ಮಾಡಿಕೊಂಡಾಗ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.